ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಹನುಮ ಜಯಂತಿ ಪ್ರಯುಕ್ತ ಭಗವಂತನ ಆಶೀರ್ವಾದ ಏನು, ಭಗವಂತನ ಮುನ್ಸೂಚನೆ ಏನಾದ್ರು ಕೊಡ್ತಾರಾ ಏನು ಅಂತ ನೋಡೋಣ. ಎಸ್ ಬಾಬಾ ಆಂಜನೇಯ ಸ್ವಾಮಿ, ಪ್ಲೀಸ್ ಬ್ಲೆಸ್. ಒಂದು 3 ಕಾರ್ಡ್ಸ್ ತೆಗಿಬೋದಲ್ವಾ? ಎಸ್ ಬಾಬಾ, ಪ್ಲೀಸ್ ಗೈಡ್. The open chest, oh my God. Authenticity, show your true colors. Let your action prove your love. You have nothing to hide. ವಾವ್, ಭಗವಂತ ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಒಳ್ಳೆತನ, ನಿನ್ನ ಒಳ್ಳೆತನ ನೀನೇನು ಪ್ರೂವ್ ಮಾಡಬೇಕಾಗಿಲ್ಲ, ನೀವೇನು ಹೈಡ್ ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು, ಸೊ ನಿಮ್ಮ ಟ್ರೂ ಕಲರ್ ಏನೋ ನೀ ತೋರಿಸು, ಜಗತ್ತಿಗೆ ತೋರಿಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಸಮಯ ಬಂದಿದೆ, ನೀವು ಸತ್ಯನ ತೋರಿಸೋ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಇದಂತೂ ಸೂಪರ್. ಎಸ್ ಬಾಬಾ, ವಾಟ್ ಎಲ್ಸ್? ಸೊ ಇಲ್ಲಿ ಏನೆಲ್ಲ ಮಾತಾಡಿದ್ರು ಅಥವಾ ಇನ್ನೇನಾದ್ರು ಅಂದಿದ್ರು ಅಥವಾ ಏನೋ ಬೇಜಾರು ಮಾಡಿದ್ರು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಬೇಜಾರಾಗಿತ್ತು ಖಂಡಿತ, ಆಯಿತಾ? ಸೊ ಈಗ ಸತ್ಯತೆ ಹೊರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಹನುಮಾನ್ಜಿ ಹೇಳ್ತಾ ಇದ್ದಾರೆ, ನೀವು ನಂಬಿದ್ದೀರಾ, ಡೆಫಿನೆಟಾಗಿ ಹನುಮಾನ್ಜಿನ ನಂಬಿದ್ದೀರಾ. ಸೊ ಅವರ ಆಶೀರ್ವಾದ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಸತ್ಯತೆ ಏನು, ನಿನ್ನ ಬಗ್ಗೆ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ತೀನಿ. ನಿನ್ನನ್ನು ನೀನು ಹೈಡ್ ಮಾಡಬೇಕಾಗಿಲ್ಲ, ನೀನು ಹೆದರ್ಕೊಂಡು ನೀನು ಜಗತ್ತಿಂದ ದೂರ ಇರಬೇಕಾಗಿಲ್ಲ ನೀನು ಅಂತ ಹೇಳ್ತಾ ಇದ್ದಾರಪ್ಪ. ಸೂರ್ಯ ಸ್ಟೂಡೆಂಟ್, ಕಂಟಿನ್ಯೂಸ್ ಲರ್ನಿಂಗ್, ಬಿ ಎ ಸ್ಟೂಡೆಂಟ್ ಆಫ್ ಲೈಫ್, ಮಾಸ್ಟರ್ ಎ ನ್ಯೂ ಸ್ಕಿಲ್ ಈವನ್ ಇಫ್ ದ ಕಂಡೀಷನ್ಸ್ ಆರ್ ಡಿಫಿಕಲ್ಟ್ ಅಂತಿದ್ದಾರೆ. ಓಕೆನಾ? ಸೊ ಏನಾದರೂ ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಇದ್ದರೆ ಖಂಡಿತ ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ, ನಿಮಗೆ ಗೊತ್ತು. ಸೊ ಯಾರಿಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ, ಕಂಟಿನ್ಯೂಸ್. ಈಗ ಜೀವನ ಅನ್ನೋದೇ ಒಂದು ಪಾಠ ಇದ್ದಂಗಲ್ವಾ, ಇಲ್ಲಿಗೆ ಬಂದಿರೋದೇ ನಾವು ಶಾಲೆ ಥರ ಇದು. ಸೊ ಇಲ್ಲಿ ಕಲಿತಾನೇ ಇರ್ತೀವಿ, ಇಲ್ಲ ಹೊಸದಾಗಿ ಪಾಠ ಕಲಿತಾ ಇರ್ತೀವಿ, ಹೊಸದಾಗಿ ಏನಾದರೂ ಒಂದೊಂದು ಪಾಠ ಕಲಿಸ್ತಾ ಇರ್ತಾರೆ ಜನ, ಬಂದವರು ಹೋದವರು ಇರೋರು ಎಲ್ಲರೂ. ಸೊ ಕಲಿತಾ ಇರು, ಹೊಸ ಕತೆ, ಹೊಸ ಸ್ಟೋರಿ, ಲೈಫ್ ಸ್ಟೋರಿ ಅಂತ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈವನ್ ಆ್ಯಂಡ್ ಆ್ಯಕ್ಚುಲಾಗಿ ಇದು ಸ್ವಲ್ಪ ಜನಕ್ಕೆ ಮಾತ್ರ. ಏನಾದರೂ ನೀವು ಕೆಲಸ ಓದಬೇಕು ಅಂತ ಏನಾದ್ರು ಖಂಡಿತ ಅಂದ್ಕೊಂಡಿದ್ರೆ ಖಂಡಿತ ಕೈ ಹಾಕ್ಬೋದು ಅಂತ ಭಗವಂತನ ಆಶೀರ್ವಾದ ಆಗ್ತಾ ಇದೆ. ಡೆಫಿನೆಟ್ಟಾಗಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ವಾವ್, ದ ಸರ್ವೆಂಟ್, ದಾಸ್ಯ, ಹ್ಯೂಮಿಲಿಟಿ. ಇಲ್ಲೇನು ಗೊತ್ತಾ, ನನಗೆ ಇಲ್ಲಿ ಫಸ್ಟ್ ಕಾಣಿಸ್ತಾ ಇರೋದೇನೆ ಶರಣಾಗತಿ. ಗತಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಟ್ರೂ ಗ್ರೇಟ್ನೆಸ್ ಲೈಸ್ ಇನ್ ಬೀಯಿಂಗ್ ಹಂಬಲ್, ಸರ್ವ್ ಅದರ್ಸ್ ವಿತೌಟ್ ಈಗೋ ಟು ಫೈಂಡ್ ಯುವರ್ ಪಾತ್. ಸೊ ಇಲ್ಲಿ ಡೆಫಿನೆಟಾಗಿ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಜನಗಳಿಗೆ ಯಾರಿಗೆ ಸಹಾಯ ಬೇಕು, ಅವ್ರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಹಾಯ ಮಾಡು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಇದು ಆ್ಯಕ್ಚುಲಿ ನೋಡಿ, ಇನ್ನೊಂದು ಕಾರ್ಡ್ ಬಿತ್ತು. ಆ್ಯಕ್ಚುಲಿ ನನಗೆ ಏನು ಗೊತ್ತಾ, ನಿನ್ನೆ ಈಗ ಒಂದು 2-3 ದಿವಸದಿಂದ ಸ್ವಲ್ಪ ಹೀಲಿಂಗ್ ಕೆಲಸ ಎಲ್ಲ ಇತ್ತು. ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಆಯಿತಾ? ಸೊ ದ ರಿಂಗ್, ಚೂಡಾಮಣಿ. ಇದು ಯಾವ್ದು ಹೇಳಿ? ಚೂಡಾಮಣಿ ಭಗವಂತನಿಗೆ ಶ್ರೀರಾಮಚಂದ್ರ ತೊಗೊಂಡೋಗಿದ್ದು ಅಲ್ವಾ? ಶ್ರೀರಾಮಚಂದ್ರ ಅವರು ಕೊಟ್ಟಿರ್ತಾರಲ್ಲ, ಸೀತಾಮಾತೆ ಕೊಡು ಅಂತ, ಆ ಥರ ಅದು ಚೂಡಾಮಣಿ ಅಂತ. ಸೊ ಇಲ್ಲೇನು ಹೇಳ್ತಾರೆ, ಸೈನ್ ಈಸ್ ಕಮಿಂಗ್, ಹೋಲ್ಡ್ ಆನ್ ಟು ದ ಪ್ರಾಮಿಸ್ ಯು ಆರ್ ಗಿವನ್. ಟ್ರಸ್ಟ್ ದ ಮೆಸೇಜ್, ಹೋಪ್ ಆ್ಯಂಡ್ ಟ್ರಸ್ಟ್. ಓ ಮೈ ಗುಡ್ನೆಸ್. ಇವಾಗ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಾ, ಇಲ್ಲಿ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ. ಸೊ ನಿಮಗೇನೋ ಪ್ರಾಮಿಸ್ ಮಾಡಿದ್ರು ಅಂತಿದ್ದಾರೆ. ಭಗವಂತ ಹೇಳ್ತಾ ಇರೋದು, ಹನುಮಾನ್ಜಿ ಯಾರು ನಂಬಿದ್ದೀರಾ ಅವರು, ಅಥವಾ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರು, ನೀವು ಯಾವಾಗಲೂ ಹೇಳುವೆ ಅಲ್ವಾ. ಸೊ ಒಂದು ನಂಬಿಕೆ ಇಡಬೇಕು, ಖಂಡಿತ ನಾಳೆ ಚೆನ್ನಾಗಿರ್ತೀವಿ, ಒಳ್ಳೇದಾಗತ್ತೆ ಅನ್ನೋದು ಒಂದು ಹೋಪ್ ಇರಬೇಕು ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಆ ಸೈನ್ ಬರ್ತಾ ಇದೆ ನಿಂಗೆ, ಇವಾಗ ಸಿಗುತ್ತೆ, ಭಗವಂತನ ಕಡೆಯಿಂದ ಸಿಗುತ್ತೆ ಅಂತ. ಇದು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ತಾಯಿ ಮಾತಾ ಸೀತೆಗೆ ಆ ಆ ಕಾಡಲ್ಲಿದ್ದು, ಲೈಕ್ ಆ ಇದರಲ್ಲಿದ್ದು ಹೇಗಾಗ್ಬಿಟ್ಟಿರುತ್ತೆ ಅಂತಂದರೆ,
ಲೈಕ್ ಶ್ರೀರಾಮನ್ನ ನೋಡ್ದೇನೆ ಓಕೆನಾ, ಅವು ನೋಡ್ದೇನೆ ನಂಬಿಕೆ ಅನ್ನೋದು ಅವ್ರು ಖಂಡಿತ ಕಳ್ಕೊಂಡಿರೋದಿಲ್ಲ. ಸಿಕ್ಕೇ ಸಿಗ್ತಾರೆ, ಭಗವಂತ ಸಿಕ್ಕೇ ಸಿಗ್ತಾರೆ, ನೋಡ್ತೀನಿ, ನನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ರಾವಣನ ವಾಟಿಕಾ ಅಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನೀವು ಆ ಥರ ಒಂದು ನಂಬಿಕೆ ಕಳ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ನಂಬಿಕೆ ಇಟ್ಟು ಇದ್ದಿದ್ದಕ್ಕೆ ಆಂಜನೇಯ ಸ್ವಾಮಿ ಯಾವ ಥರ ಬರ್ತಾರೆ ಹೇಳಿ, ಅಷ್ಟಸಿದ್ಧಿ ನವನಿಧಿಕೆ ದಾತ ಬರ್ತಾರೆ, ಅಂತ ಹಾರ್ಕೊಂಡು ಬಂದು ಹಿಂಗೆ ಹೆಂಗೆ ಬರ್ತಾರೆ ಅಂತಂದರೆ, ಇದು ಅಂಗುಟಿ ಇದನ್ನು ತೋರಿಸ್ತಾರೆ. ನೋಡಿ, ಇದು ಭಗವಂತನ ಶ್ರೀರಾಮಚಂದ್ರ ಅವ್ರದ್ದು ಅಂತ ನೋಡಿದ ತಕ್ಷಣ ಮಾತೇ ಗೊತ್ತಾಗುತ್ತೆ ಎಸ್ ಅಂತ. ಸೊ ಆ ಥರ ಈಗ ಒಂದು ಸೈನ್ ಬರ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ವಾವ್, ಸೂಪರ್. ಸೊ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಏನು ಕಾಯ್ತಾ ಇದ್ರಿ, ಅದು ಇವಾಗ ಸತ್ಯ ಆಗೋ ಸಮಯ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಇದ್ದಾರೆ. ಇಲ್ಲಿ ನೋಡಿ, ಇನ್ನೊಂದು ಕಾರ್ಡ್ ಇದಿದೆ, ಮ್ಯೂಸಿಷಿಯನ್ ಅಂತಿದ್ದಾರೆ. ಓಕೆ, ಜಾಯ್ ಆ್ಯಂಡ್ ವೈಬ್ರೇಷನ್, ರೈಸ್ ಯುವರ್ ವೈಬ್ರೇಷನ್ ಥ್ರೂ ಮ್ಯೂಸಿಕ್, ಆರ್ಟ್ ಆರ್ ಜಾಯ್, ಡೋಂಟ್ ಟೇಕ್ ಲೈಫ್ ಟೂ ಸೀರಿಯಸ್ಲಿ. ಜೀವನ ಅಷ್ಟೊಂದು ಸೀರಿಯಸ್ಸಾಗಿ ತೊಗೋಬೇಡ್ರಪ್ಪ ಅಂತಿದ್ದಾರೆ ಯಾರೋ. ತುಂಬ ಇನ್ನೊಂದೆರಡು ಕಾರ್ಡ್ ಬಿದ್ದಿದೆ, ತೊಗೊಂಬಿಡೋಣ. ಸೊ ಎಷ್ಟೊಂದು ಸೀರಿಯಸ್ ಆಗಿ ತೊಗೋಬೇಡಿ, ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದಾರೆ. ಸ್ಮಾಲ್ ಆ್ಯಂಡ್ ಲಾರ್ಜ್, ಓಕೆ, ಅಡಾಪ್ಟಬಿಲಿಟಿ. ಭಗವಂತ ಅಷ್ಟಸಿದ್ಧಿ ಯಾವ್ದು ಹೇಳಿ, ಹಾಗೆ ಬೇಕಂದಾಗ ಅವರು ಇಷ್ಟು ಗಾತ್ರನೂ ಹೋಗ್ತಾರೆ, ಬೇಕಾದಾಗ ಅಷ್ಟು ಗಾತ್ರನೂ ಆಗಿಬಿಡ್ತಾರೆ ಭಗವಂತ, ಆ ಥರ ಅಂತ. ಅಡಾಪ್ಟಬಿಲಿಟಿ, ಫಿಟ್ ದ ಸಿಚುಯೇಷನ್, ಸಮ್ಟೈಮ್ಸ್ ಇಟ್ ಬಿ ಸ್ಮಾಲ್ ಅನ್ನೋಟಿಸ್ಡ್, ಅದರ್ ಟೈಮ್ಸ್ ಬಿ ಲಾರ್ಜ್ ಆ್ಯಂಡ್ ಲೌಡ್. ಸೊ ಎಲ್ಲಿ ಬೇಕು ಅಲ್ಲಿ ಕ್ಷೀಣವಾಗಿ ಇಷ್ಟೇ, ಅಂದರೆ ಜನಗಳಿಗೆ ತೆರೆಮರೆಯಲ್ಲಿ ಇರೋ ಥರ ಇದ್ದು ಬಿಡು, ಬೇಕಾದ ಕಡೆ ಬಿ ಲೌಡ್ ಅಂತಿದ್ದಾರೆ ಯಾರಿಗೋ. ನಾಚಿಕೆ ಪಟ್ಕೊಳ್ಳೋಬೇಡ ಅಂತಿದ್ದಾರಪ್ಪ, ಯಾರಿಗೆ ಗೊತ್ತಿಲ್ಲ. ಸೊ ಬುದ್ಧಿಮತ, ಓಕೆ, ವಿಸ್ಡಮ್, ಯೂಸ್ ಯುವರ್ ಇಂಟೆಲೆಕ್ಟ್, ಬುದ್ಧಿ. ಬ್ರೂಟ್ ಫೋರ್ಸ್ ಈಸ್ ನಾಟ್ ದ ಆನ್ಸರ್, ಸ್ಟ್ರಾಟಜಿ ಈಸ್. ವಾವ್. ಸೊ ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ, ಆಶೀರ್ವಾದ ಕೊಡ್ತಾ ಇದ್ದಾರೆ, ಆಯಿತಾ. ಸೊ ಫೋರ್ಸ್ ಬೇಡ ಅಂತ ಹೇಳ್ತಾ ಇದ್ದಾರೆ, ಯಾರಿಗೆ ಅಂತ ನಿಮಗೆ ಗೊತ್ತು, ಆಯಿತಾ. ಅಂದರೆ ಒಂದು ಸ್ಟ್ರಾಟಜಿ, ಏನೋ ಒಂದು ಕೆಲಸ ಪಡಿಬೇಕು ಅಂತಾಗಲಿ ಅಥವಾ ಏನಕ್ಕಾದರೂ ಇರಲಿ, ಭಗವಂತನ ನಾಮಸ್ಮರಣೆ, ನಾಮಸ್ಮರಣೆ ಮಾಡಿಕೊಂಡು ಹೋಗು, ಕೈ ಹಾಕು, ಖಂಡಿತ ಒಳ್ಳೆಯದಾಗತ್ತೆ ಅಂತಿದ್ದಾರೆ. ಚಾಂಟಿಂಗ್ ಆ್ಯಂಡ್ ಫೋಕಸ್, ಕಾಮ್ ಯುವರ್ ಮೈಂಡ್, ರಿಪಿಟಿಷನ್ ಆ್ಯಂಡ್ ಫೋಕಸ್ ಆನ್ ಎ ಸಿಂಗಲ್ ಗೋಲ್ ವಿಲ್ ಬ್ರಿಂಗ್ ಪೀಸ್. ಸೊ ರಾಮನಾಮ ಜಪ ಮಾಡಿ ಅಂತಿದ್ದಾರೆ. ಜೊತೆಗೆ ಮೈಂಡನ್ನ ಕಾಮಾಗಿಟ್ಕೋ, 28 ಕೆಲಸ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ನಿಮಗೆ ಮನಸ್ಸಿನ ಶಾಂತಿ, ನೆಮ್ಮದಿ ಕಡಿದು ಹೋಗ್ತಿದೆ ಆ ಥರ ಡಿಸ್ಟರ್ಬ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಗಿರಬೇಡಿ, ಮನಸ್ಸಿಂದ ಶಾಂತಿಯಿಂದ ಇರಬೇಕು, ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಒಂದು ಕೆಲಸ ಅಟ್ ಎ ಟೈಮ್, ಟೈಮ್ಗೆ ಒಂದು ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಇದು ಯಾರಿಗೆ ನಿಮಗೆ ಗೊತ್ತು. ಎಸ್ ಮಾತಾ. ವಾವ್, ಡೋರ್ ಗಾರ್ಡಿಯನ್, ಬೌಂಡರೀಸ್, ಪ್ರೊಟೆಕ್ಟ್ ಯುವರ್ ಎನರ್ಜಿ, ಇಟ್ ಈಸ್ ಓಕೆ ಟು ಸೇ ನೋ ಟು ಥಿಂಗ್ಸ್ ದಟ್ ಟ್ರೈನ್ ಯುವರ್ ಸ್ಪಿರಿಟ್ ಅಂತಿದ್ದಾರೆ. ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರು ನಿಮ್ಮ ಎನಿಮೀಸ್, ನಿಮ್ಮ ಹೇಟರ್ಸ್ ಇರ್ಬೋದು, ಅಥವಾ ನಿಮಗೆ ಯಾರಾದರೂ ತೊಂದರೆ ಮಾಡಿದ್ರಾ, ಆಯಿತಾ. ಸೊ ಅವರಿಗೆ ಮತ್ತೆ ಏನಾದರೂ ನಿಮ್ಮನ್ನ ಎನರ್ಜಿ ಡ್ರೈನ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ಅಂದರೆ ಅವ್ರಿಗೆ ಡ್ರೈನ್ ಮಾಡೋಕ್ಕೆ ಬಿಡಬೇಡ ಅಂತಿದ್ದಾರೆ. ಮತ್ತೆ ಗೇಟ್ ಹತ್ರ ನೋಡಿಲಿ ಬೌಂಡ್ರಿ ಹಾಕಬೇಕು, ಅಷ್ಟೇ, ಅಲ್ಲೇ ಸ್ಟಾಪ್ ಅಂತ ಅನ್ಬೇಕು. ಮತ್ತೆ ಒಳಗೆ ಬಿಟ್ಟರೆ ಮತ್ತೆ ನಿಮ್ಮ ಶಾಂತಿ ನೆಮ್ಮದಿ ಕಡಿದು ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ ಅಂತಿದ್ದಾರೆ. ಸೊ ಜಗಳ ಆಡಬೇಕು, ಬೈಬೇಕು ಆ ಥರ ಅಂತಲ್ಲ, ಜಸ್ಟ್ ಸೇ ನೋ ಅಂತಿದ್ದಾರೆ. ಎಲ್ಲಿ ನಿಮ್ಮ ಆತ್ಮಕ್ಕೆ ನಿಮ್ಮ ಶಕ್ತಿ ಬಲ ಇಲ್ಲ ಅನಿಸುತ್ತೆ, ಒಬ್ರ ಹತ್ರ ಮಾತಾಡಿದ್ರೆ, ಒಬ್ರ ಹತ್ರ ಒಂದು ಮಾತುಕತೆ ಆಡಿದ ತಕ್ಷಣ, ಸೊ ಅಂದರೆ ಅಲ್ಲಿ ಡ್ರೈನ್ ಆಗ್ತಾ ಇದೆ ನಿಮ್ಮ ಎನರ್ಜಿ ಅಂತ, ಅಂದರೆ ಅವ್ರು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ. ಸೊ ನೀವೇನಾದರೂ ಅಂಥವ್ರು ಬಂದು ಹೋಗಿದ್ದಾರೆ ನಿಮ್ಮ ಜೀವನದಲ್ಲಿ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಹೋಗಿದ್ದಾರೆ, ಅವ್ರು ಮತ್ತೆ ವಾಪಸ್ ಬಂತು ಅಂತಂದರೆ ಕೇರ್ಫುಲ್, ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ.
ಸ್ಟಾಪ್ ದೆಮ್, ನೋ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಬ್ಯೂಟಿಫುಲ್ ಎನರ್ಜಿ ಬಂದಿದೆ, ಕ್ಲೇಮ್ ಮಾಡಿ ಎಲ್ಲರೂ. ಓಕೆ, ಸೊ ಮತ್ತೆ ನಾಳೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.